ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಕ್ರ್ಯಾಕ್ ಹೀಲ್ಸ್ ಹಿಂಡಿ ಹೊಡೆಯೋದಕ್ಕೆ ಏನೇನೆಲ್ಲ ರೀಸನ್ ಇರುತ್ತೆ, ಮತ್ತು ಬಿಫೋರ್ ಬೆಡ್ ನಾವು ಏನೇನೆಲ್ಲ ರೆಡಿ ಮಾಡ್ಕೋಬೇಕು, ಮತ್ತು ಅದಕ್ಕೆ ಒಂದು ಸ್ಕ್ರಬ್ಗಳು ಮತ್ತು ಮಸಾಜ್, ಮತ್ತು ಅದಕ್ಕೆ ಒಂದು ಆಸನ ಯೋಗ ಏನೇನೆಲ್ಲ ಮಾಡಬೇಕು ರೆಗ್ಯುಲರ್ ಆಗಿ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತು ಇದು ನಾನು ರೆಗ್ಯುಲರ್ ಆಗಿ ಮಾಡೋ ಅಂಥದ್ದು. ಕೆಲವೊಂದ್ಸಲಿ ಚೇಂಜ್ ಆಗುತ್ತೆ ಗೈಸ್. ಈ ಟಿಪ್ಸ್ಗಳು ನಾನು ಕೆಲವೊಂದು ಸರ್ತಿ ಫಾಲೋ ಮಾಡೋದಕ್ಕೆ ಆಗೋದಿಲ್ಲ, ಒಂದೊಂದು ಸರ್ತಿ ಚೇಂಜ್ ಆಗಿಬಿಡುತ್ತೆ. ಅದ್ರ ಬದಲಿಗೆ ಆದಷ್ಟು ನಾನು ರೆಗ್ಯುಲರ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಇವಾಗ ಫಸ್ಟ್ ಮುಂಚೆ ಮಾಡ್ತಿದ್ದೆ, ಈಗಲೂ ಮಾಡ್ತಾ ಇದ್ದೀನಿ ಕೆಲವೊಂದು ಟಿಪ್ಸನ್ನು. ಈಗ ಹೇಳೋದೆಲ್ಲ ನಾನು ಈಗ ಈ ಪಾಪು ಆದಮೇಲಿಂದ ನಾನು ಶುರು ಮಾಡ್ತಾ ಇರೋದು ಟಿಪ್ಸ್ಗಳನ್ನ. ಅದನ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟು ರೀಸನ್ಗಳನ್ನ ಹೇಳ್ಬಿಡ್ತೀನಿ. ಏನಂತಂದರೆ, ನಾವು ಲಾಂಗ್ ಟೈಮ್ ಶೂಸ್ ಹಾಕೋದು, ತುಂಬ ರನ್ನಿಂಗ್ ಮಾಡ್ತಾ ಇರ್ತೀವಿ, ವಾಕ್ ಮಾಡ್ತಾ ಇರ್ತೀವಿ, ನಮ್ಮ ವೆಯ್ಟ್ನ ಅದು ಏನಾಗುತ್ತೆ, ನಾವೊಂದು ವೆಯ್ಟ್ನ ಅದು ಕ್ಯಾಚ್ ಮಾಡುತ್ತೆ. ಏನು ಅಂತಂದರೆ, ನಾವು ನಮ್ಮ ವೆಯ್ಟನ್ನು ತಡ್ಕೊಳ್ಳುತ್ತೆ. ಆಮೇಲೆ ನಾವು ನಿಂತಿದ್ದ ಜಾಗದಲ್ಲೇ ನಿಂತಿರ್ತೀವಿ, ಅದಕ್ಕೂ ಸ್ವಲ್ಪ ನಮ್ಮ ಕಾಲು ಹಿಂಡಿಗಳಿಗೂ ಬ್ಲಡ್ ಸರ್ಕ್ಯುಲೇಷನ್ ಬೇಕಾಗುತ್ತೆ, ಸ್ಟ್ರೆಸ್ ಆಗುತ್ತೆ, ಪೇಯ್ನ್ ಆಗುತ್ತೆ, ಸ್ಕಿನ್ ಹಾರ್ಡ್ ಆಗುತ್ತೆ. ಅದರಿಂದನೂ ನಾವು ಹಿಂಡಿನೂ ಹೊಡಿಬೋದು, ಅದರಿಂದನೂ ಹೊಡೆಯುತ್ತೆ. ಕೆಲವರು ಹೇಳ್ತಾರೆ ಹೀಟಿಗೆಲ್ಲ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆದಾಗ ಹಿಂಡಿ ಹೊಡೆದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಬಟ್ ಅದೊಂದಕ್ಕೆ ಮಾತ್ರ ಹಿಂಡಿ ಹೊಡೆಯಲ್ಲ ಗೈಸ್. ಈ ಥರ ನಮ್ಮ ಲೈಫ್ ಸ್ಟೈಲ್ ಇರೋದ್ರಿಂದನೂ ಈಗೆಲ್ಲ ಏನು ಅಂತಂದರೆ, ನಾವೊಂದು ಸೊಸೈಟಿಗೆ ಹೋದಾಗಿರ್ಬೋದು, ಅಥವಾ ಒಬ್ಬರು ಕಂಪ್ನಿಗೆ ಹೋಗೋರು ಇರ್ತಾರೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ ಈವ್ನಿಂಗ್ ಒಂದು 5:30, 6 o'clockವರೆಗೂ ಶೂಸ್ ವೇರ್ ಮಾಡ್ತಾ ಇರ್ತಾರೆ. ತುಂಬ ಲಾಂಗ್ ಟೈಮ್ ಶೂಸ್ ವೇರ್ ಮಾಡೋದ್ರಿಂದನೂ ಹಿಂಡಿ ಹೊಡೆಯೋ ಚಾನ್ಸಸ್ಗಳಿರುತ್ತೆ. ಯಾಕೆಂತಂದರೆ ಸ್ಕಿನ್ನು ಸ್ವಲ್ಪ ಅದು ರಫ್ ಆಗ್ತಾ ಬರುತ್ತೆ, ಸ್ಮೂತ್ನೆಸ್ ಇರೋದಿಲ್ಲ ಸ್ಕಿನ್ನು, ಅದಕ್ಕೋಸ್ಕರನೂ ಹಿಂಡಿ ಹೊಡೆಯುತ್ತೆ. ಇದಿಷ್ಟು ರೀಸನ್ ಆಗಿರುತ್ತೆ ಹಿಂಡಿ ಹೊಡೆಯೋದಕ್ಕೆ. ನೆಕ್ಸ್ಟ್, ಬಿಫೋರ್ ಬೆಡ್, ನಾವು ಬೆಡ್ಡಿಗೆ ಹೋಗೋಕ್ಕಿಂತ ಮುಂಚೆ ಏನೇನೆಲ್ಲ ತಯಾರಿ ಮಾಡಬೇಕು ಅಂತ ಹೇಳಿ. ಮಲ್ಗೋಕ್ಕಿಂತ ಮುಂಚೆ ಬಿಫೋರ್ ಬೆಡ್ ಏನೇನೆಲ್ಲ ಮಾಡಬೇಕು ಅಂದರೆ, ಒಂದು ಮಸಾಜ್ ಕೊಡಬೇಕು. ಒಂದು ಬರೀ ಏನು ಹಾಕಬೇಡಿ, ಕೈಗೆ ಆಯಿಲ್ ಗೀಲ್ ಸ್ಕ್ರಬ್ ಏನು ಬೇಡ. ಜಸ್ಟ್ ಒಂದು ಖಾಲಿ ಇದೊಂದು ಕಾಲು ಉಣ್ಕೊಳ್ಳಿ. ಈ ಕಾಲಲ್ಲಿ ಒಂದು ನಿಮಿಷ ಈ ಕಾಲಲ್ಲಿ ಈ ಥರ ಹಿಂಗೆ ಪ್ರೆಸ್ಸಿಂಗ್ ಕೊಡಬೇಕು. ಇದು ಕೆಳಗಡೆ ಹಿಂಡಿ ಕೆಳಗಡೆ ಇದು ಅಂದರೆ, ಇದು ಮೇಲ್ಗಡೆ ಇದು ಬೆರಳೆಲ್ಲ ಇರುತ್ತೆ. ಹಿಂಗೆ ನೀಟಾಗಿ ಒಂದು ಈ ಥರ ಮಸಾಜ್ನ ಕೊಡಿ ಬ್ಲಡ್ಗೆ. ಆಮೇಲೆ ನೀಟಾಗಿ ಈ ಥರ ಹಿಂಗೆ ಇಟ್ಕೊಂಡು ನೀಟಾಗಿ ಒಂದು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಕೊಡಿ, ಪ್ರೆಸ್ ಮಾಡಿ. ಬೆರಳುಗಳನ್ನೆಲ್ಲ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು, ಈ ಥರ ಎಲ್ಲ ಪ್ರೆಸ್ ಮಾಡಿಬಿಟ್ಟು ಒಂದು ಮಸಾಜ್ ಕೊಟ್ಟರೆ ಸ್ಲೀಪಿಂಗು, ನಾವು ನಿದ್ದೆ ಬರಲ್ಲ. ಸ್ಟ್ರೆಸ್ ಏನಾದ್ರು ಇದ್ದರೆ ನಮಗೆ ನಿದ್ದೆ ಕೆಲವು ಟೈಮ್ ಲಾಂಗ್ ಟೈಮ್ ಬರೋದಿಲ್ಲ. ಕೆಲವ್ರು ಮಲಗಿದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ, ಕೆಲವ್ರಿಗೆ ಮಲಗಿದ ತಕ್ಷಣ ನಿದ್ದೆ ಬರಲ್ಲ. ಅಂಥವ್ರಿಗೆ ನಿದ್ದೆ ಬರಲ್ಲ ಅನ್ನೋರಿಗೆ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಬೆಳಗ್ಗೆ ಎದ್ದೇಳಬೇಕಾದ್ರೆ ಫ್ರೆಶ್ ಇರುತ್ತೆ ನಮಗೆ. ಆ ಒಂದು ಪೇನ್ ರಿಲೀಫ್ ಏನಿರುತ್ತೆ ಆ ರಿಲೀಫ್ ಕೊಡುತ್ತೆ. ಓಕೆ, ಇಷ್ಟು ರೀಸನ್. ಬೆಡ್ಡಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಮಸಾಜ್ ಕೊಡಬೇಕು. ಇನ್ನೊಂದು ಏನು ಮಾಡಬೇಕು, ಪ್ರೆಸ್, ಈ ಥರ ಪ್ರೆಸ್ ಮಾಡಬೇಕು ಫೀಟ್ನೆಲ್ಲ ನೀಟಾಗಿ. ರಿಲ್ಯಾಕ್ಸ್ ಕೊಡುತ್ತೆ ಅಂಥೇಳಿ ಮಲಗೋಕ್ಕಿಂತ ಮುಂಚೆ, ಬಾಡಿ ಫ್ರೀ ಆಗುತ್ತೆ ಅಂತ ಹೇಳಿ. ಅದರಿಂದನೂ ನಿಮ್ಮದು ಒಡೆದಿರೋ ಹಿಂಡಿಗಳು ಅದರಿಂದನೂ ಕ್ರ್ಯಾಕ್ ಆಗೋದು, ತುಂಬ ಕ್ರ್ಯಾಕ್ ಆಗೋ ಹಿಂಡಿಗಳಿಗೂ ಸ್ವಲ್ಪ ಕಂಟ್ರೋಲ್ ಆಗೋ ಚಾನ್ಸಸ್ಸು ಇರುತ್ತೆ. ನೆಕ್ಸ್ಟು ಸೆಕೆಂಡ್ ಒನ್ ಬಂದು ಒಂದು ರೀಸನ್ ಆಯಿತು. ಇನ್ನೊಂದು ಬಿಫೋರ್ ಬೆಡ್ಡಿಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಸೋಕ್. ನಾವು ಬಿಸಿನೀರಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ, ಬರೀ ಪ್ಲೈನ್ ಬಿಸಿನೀರಿಗೆ ಕಲ್ಲುಪ್ಪು ಮಾತ್ರ ಹಾಕಿ, ಸಮ್ ಸಾಲ್ಟ್ ಅಂತ ಸಿಗುತ್ತೆ ಅಪೋಲೋದಲ್ಲಿ. ಇಲ್ಲಾಂದರೆ ನೀವು ಅದು ಇಲ್ಲ ಅಂತಂದರೆ ನೀವು ಬಿಸಿನೀರಿಗೆ ಕಲ್ಲುಪ್ಪನ್ನ ಹಾಕಿ, ನಿಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಕಲ್ಲುಪ್ಪನ್ನ ಹಾಕಿ ಒಂದು 5 to 10 ಮಿನಿಟ್ಸ್ ಸೋಕ್ ಮಾಡಬೇಕು ಕಾಲನ್ನ. ಫಸ್ಟು ಏನೇ ಮಾಡೋದಿದ್ರು, ನೀವೇನೇ ಒಂದು ಸ್ಕ್ರಬ್ ಮಾಡೋದಿದ್ರು, ಮಸಾಜ್ ಮಾಡೋದಿದ್ರು, ಆದಷ್ಟು ಕ್ಲೀನಾಗಿರಬೇಕು. ಆ ಸ್ಪೇಸ್ ಏನಿದೆ, ನಾವು ಏನು ಹಚ್ಚಿದಾಗ ನಾವು ಆ ಸ್ಪೇಸ್ ಏನು ಹಚ್ತೀವಿ ಅದು ಕ್ಲೀನಾಗಿರಬೇಕು, ಡಸ್ಟ್ ಎಲ್ಲ ಇರಬಾರ್ದು. ಅದರಿಂದನೂ ಹೊಡೆಯೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು
ಕಲ್ಲುಪ್ಪು ಮತ್ತು ಬಿಸಿನೀರು, ನಿಮ್ಗೆ ಎಷ್ಟು ಬಿಸಿ ನೀರು ಬೇಕಾಗುತ್ತೆ, ತುಂಬ ಸುಡೋದಲ್ಲ, ಸ್ವಲ್ಪ ಬಿಸಿ ನೀರಿಗೆ ಕಲ್ಲುಪ್ಪು ಹಾಕ್ಬಿಟ್ಟು ಸೋಕ್ ಮಾಡಿ 5 to 10 minutes ಮಲ್ಗೋಕ್ಕಿಂತ ಮುಂಚೆ. ಇದನ್ನು ವೀಕ್ಲಿ ಟ್ವೈಸ್ ಅಂತೂ ಮಾಡ್ಬೋದು, ಡೈಲಿ ರುಟೀನಾಗೂ ಬೇಕಾದರೆ ಬರೀ ಬಿಸಿನೀರಲ್ಲೂ ಬೇಕಾದ್ರೆ ಸೋಕ್ ಮಾಡ್ಬೋದು, ಅದರಿಂದನೂ ಬೆನಿಫಿಟ್ಸ್ ಇರುತ್ತೆ. ಈಗ ಸೋಪ್ ಮಾಡಬೇಕು. ಉಪ್ಪು ಯಾಕೆ ಹಾಕಬೇಕು ಅಂತಂದರೆ ಬಿಸಿನೀರಿಗೆ ಮ್ಯಾಗ್ನೀಷಿಯಮ್ ಆ್ಯಂಡ್ ಸಲ್ಫೇಟ್ ಇರೋದ್ರಿಂದ ಬಾಡಿ ಪೇಯ್ನ್ ಏನಿರುತ್ತೆ, ಸ್ಟ್ರೆಸ್ ಏನಿರುತ್ತೆ, ಮತ್ತು ಬೋನ್ಸ್ ಪೇಯ್ನ್, ಮತ್ತು ಈ ತಲೆ ಒಂಥರ ಭಾರ ಆದಂಗೆಲ್ಲ ಆಗ್ತದೆ, ಅದೆಲ್ಲ ತಲೆನೋವು ಇರೋರಿಗೆ ಒಂಥರ ರಿಲ್ಯಾಕ್ಸ್ ಕೊಡುತ್ತೆ. ನೀವು ಬಿಸಿನೀರಿಗೆ ಉಪ್ಪು ಹಾಕ್ಕೊಂಡ್ಬಿಟ್ಟು ಒಂದು 5-10 ನಿಮಿಷ ಇಟ್ಕೊಂಡು ಹೆಡ್ನ ಹೀಗೆ ಮಸಾಜ್ ಮಾಡ್ಕೋತಾ ಇದ್ರೆ ಒಂಥರ ರಿಲ್ಯಾಕ್ಸ್ ಇರುತ್ತೆ, ಬೇಗ ನಿದ್ದೆ ಬಂದ್ಬಿಡುತ್ತೆ. ನಮ್ಗೆ ಮಾಡ್ತಾನೆ ನಿದ್ದೆ ಬಂದ್ಬಿಟ್ಟಿರುತ್ತೆ ಕೆಲವರಿಗೆ. ರಿಲ್ಯಾಕ್ಸ್ ಆಗಲಿ ಅಂತ ಹೇಳಿ ಕಲ್ಲುಪ್ಪನ್ನ ಬಿಸಿನೀರಲ್ಲಿ ಹಾಕ್ಬಿಟ್ಟು ಡೈಲಿ ರುಟೀನಾಗೂ ಮಾಡಿ ಗಾಯ್ಸ್. ನೀವು ಆದಷ್ಟು ನಿಮಗೆ ಡೈಲಿ ಮಾಡೋಕ್ಕಾಗುತ್ತೆ, ನಮಗೆ ಟೈಮ್ ಇದೆ ಅಂದರೆ ಪ್ಲೀಸ್ ದಯವಿಟ್ಟು ಎಲ್ಲರೂ ಮಾಡಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೀವು ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಕೂಡ, ನಾನು ಹೇಳಲ್ಲ ಅದನ್ನ ಕಮೆಂಟ್ ಮಾಡಿ ಅಂತ, ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ. ಓಕೆ, ನೆಕ್ಸ್ಟು ಬಿಸಿನೀರಿಗೆ ಉಪ್ಪು ಹಾಕಿ ಮಾಡೋದ್ರಿಂದ ಆಯಿತು. ಬಿಸಿ ನೀರಿಗೆ ಕಲ್ಲುಪ್ಪು ಹಾಕಿ, ಕಲ್ಲುಪ್ಪು ಯಾಕೆ ಬಿಸಿನೀರಿಗೆ ಹಾಕಬೇಕು ಅಂದರೆ ಅದರಲ್ಲಿ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಇರೋದ್ರಿಂದ ನಮ್ಮ ಬಾಡಿ ಪೇಯ್ನ ಮತ್ತು ಸ್ಟ್ರೆಸ್ ರಿಲೀಫ್ ಮಾಡುತ್ತೆ. ಅದರಿಂದ ಸ್ಲೀಪಿಂಗ್ ತುಂಬ ಚೆನ್ನಾಗಿ, ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಕಲ್ಲುಪ್ಪನ್ನ ಬಿಸಿನೀರಿಗೆ ಹಾಕೊಂಡು ಸೋಕ್ ಮಾಡಬೇಕು. ನೆಕ್ಸ್ಟ್ ಜೆಂಟಲ್ ಮಸಾಜ್, ನೆಕ್ಸ್ಟ್ ಸ್ಟೆಪ್. ಇದರಲ್ಲೂ ಸ್ಟ್ರೆಸ್ ಮತ್ತು ನಿಮ್ದು ಏನಾದರೂ ಬಾಡಿ ಪೇಯ್ನ್ ಇದ್ದರೆ, ಕಾಲು ಪಾದಗಳು ನಿಂತು ಕೆಲವರಿಗೆ ತುಂಬ ಪೇಯ್ನ್ ಆಗಿಬಿಟ್ಟಿರುತ್ತೆ, ಇದರ ನರಗಳೆಲ್ಲ ಪೇಯ್ನ್ ಆಗ್ತಾ ಇರುತ್ತೆ. ಅದಕ್ಕೂ ಒಳ್ಳೆ ಒಂಥರ ಏನಂತಾರೆ, ಬ್ಲಡ್ ಸರ್ಕ್ಯುಲೇಷನಿಗಾಗಿರ್ಬೋದು, ಆ ಪೇನ್ ರಿಲೀಫಿಗಾಗಿರ್ಬೋದು, ಈ ಮಸಾಜ್ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಹೇಗೆ ಮಾಡಬೇಕು ಮಸಾಜ್ನ ಅಂತಂದರೆ, ವರ್ಜಿನ್ ಕೊಕೊನೆಟ್ ಆಯಿಲ್ ಇದ್ದರೆ ನಿಮ್ಮ ಮನೇಲಿ, ಇಲ್ಲಾಂದರೆ ಪ್ಯಾರಾಚೂಟ್ ಮಾಮೂಲಿ ಕೊಬ್ಬರಿ ಎಣ್ಣೆ ಇದ್ದರೆ, ಅಕಸ್ಮಾತ್ ನಮಗೆ ಕೊಬ್ಬರಿ ಎಣ್ಣೆ ಇಲ್ಲ ಅಂತಂದರೆ ಆಲಿವ್ ಆಯಿಲ್, ಅಥವಾ ಎರಡು ಮಿಕ್ಸ್ ಮಾಡ್ಕೋತೀನಿ ಅಂದರೆ ಎರಡನ್ನೂ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಬೇಕಾದ್ರೂ ತೊಗೋಬೋದು. ಒಂದು ಸ್ಪೂನ್ ಹಾಕ್ಕೊಳ್ಳಿ, ಒಂದು ಸ್ಪೂನ್ ಹಾಕ್ಕೊಂಡು ಚೆಂದ ಈ ಥರ ರಬ್ ಮಾಡಬೇಕು. ಆಯಿಲ್ ನೀಟಾಗಿ ಕೈಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಿಮ್ಮ ಪಾದ, ಉಗುರು ಬೆರಳು ಏನಿರುತ್ತೆ ಅದನ್ನು ಈ ರೀತಿ ಹಿಂಗೆ ಹಾಕಿ, ಈ ಥರ ಫಿಂಗರಲ್ಲಿ ಹಿಂಗೆ ಹಾಕಿ ನೀಟಾಗಿ ಉಜ್ಜಬೇಕು ಫಿಂಗರ್ಸ್ನ. ಮತ್ತು ಆಯಿಲಲ್ಲಿ ನೀಟಾಗಿ ಹಿಂಡಿ ಎಲ್ಲಿ ಹೊಡೆದಿದೆ ಮೇಲೆ ಕೆಳಗಡೆ ನೀಟಾಗಿ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಈ ಥರ ಹೀಗೆ ಇಟ್ಕೊಂಡು ನೀಟಾಗಿ ಹಿಂಗೆ ಮಸಾಜ್ ಮಾಡಬೇಕು ನೀಟಾಗಿ. ಆಮೇಲೆ ಈ ಥರ ತಂಬಲ್ಲಿ ಕೆಳಗಡೆ ಏನಿರುತ್ತೆ ನಮ್ಮ ಪಾದ, ಅದರಲ್ಲಿ ಹಿಂಗೆ ಪ್ರೆಸ್ ಮಾಡಬೇಕು ಫುಲ್ಲು. ಅಲ್ಲಿ ಹಿಂಗೆ ಪ್ರೆಸ್ ಮಾಡಿಕೊಂಡು ಹಿಂಗೆ ಸ್ವಲ್ಪ ಪ್ರೆಷರ್ ಕೊಡಬೇಕು ಗೈಸ್. ನಾವು ಹೆಡ್ ಮಸಾಜ್ ಮಾಡ್ಬೇಕಾದ್ರೆ ಸೆಲೂನ್ಗೆ ಹೋದಾಗ ನಮಗೆ ಹೆಡ್ ಮಸಾಜ್ ಮಾಡ್ತಾರಲ್ಲ, ಮಾಡಿಸಿರೋದು ಗೊತ್ತಿರುತ್ತೆ, ಸ್ವಲ್ಪ ಪ್ರೆಷರ್ ಕೊಟ್ಟು ಮಾಡ್ತಾರೆ. ಸುಮ್ಮನೆ ಹಿಂಗೆ ಮಾಡಿದ್ರೆ ಅದು ಗೊತ್ತಾಗಲ್ಲ, ಸ್ವಲ್ಪ ಪ್ರೆಷರ್ ಇರಬೇಕು. ಆ ಥರ ಪ್ರೆಷರ್ ಕೊಟ್ಟು ಈ ಥರ ನೀಟಾಗಿ ಮಾಡಬೇಕು, ರಿಲ್ಯಾಕ್ಸ್ ಆಗುತ್ತೆ. ಮತ್ತು ನಿಮ್ಗೆ ಆಲಿವ್ ಆಯಿಲ್ ಮತ್ತು ಕೊಕೊನೆಟ್ ಆಯಿಲ್ ಎರಡು ಅಥವಾ ಎರಡರಲ್ಲೂ ಅಷ್ಟೇ, ಎರಡರಲ್ಲೂ ತುಂಬ ಬೆನಿಫಿಟ್ ಇದೆ. ಅದು ಯೂಸ್ ಮಾಡೋದ್ರಿಂದ ನಿಮ್ಮದು ಸ್ಕಿನ್ ಸಾಫ್ಟ್ ಆಗುತ್ತೆ. ನಿಮ್ಮದು ಈ ಹೊಡೆದಿರೋ ಸ್ಕಿನ್ನು ತುಂಬ ಹಾರ್ಡ್ ಅಂದರೆ ತುಂಬ ಹಾರ್ಡ್ ಆಗಿರುತ್ತೆ. ಕೆಲವ್ರಿಗೆ ಕಿತ್ತಿದ್ರೂ ಅದು ಬರಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ. ಅದು ಸ್ಮೂತ್ ಆಗುತ್ತೆ, ಸ್ಕಿನ್ ಸ್ಮೂತ್ ಆಗುತ್ತೆ. ಅದು ಸ್ಕಿನ್ ಟೆಕ್ಸ್ಚರ್ ಏನಿರುತ್ತೆ ಲೇಯರ್ಸು ಬಿಸಿಲು ಆಗ್ತಾ ಇದೆ. ಓಕೆ, ಈ ಆಯಿಲ್ ಮಸಾಜಲ್ಲಿ ಕೊಕೊನೆಟ್ ಆಯಿಲ್ ಮತ್ತು ಆಲಿವ್ ಆಯಿಲು ಸ್ಕಿನ್ನ ಸಾಫ್ಟ್ ಮಾಡುತ್ತೆ, ಹಾರ್ಡ್ ಆಗಿರುತ್ತೆ. ಹೊಡೆದಿರೋ ಜಾಗ ಎಲ್ಲ ಹಾರ್ಡ್ ಇರುತ್ತೆ, ತುಂಬ ರಫ್ ಅಂದರೆ ತುಂಬ ರಫ್ ಇರುತ್ತೆ, ಅದೆಲ್ಲ ತುಂಬ ಸ್ಮೂತ್ ಮಾಡುತ್ತೆ. ನೀವು ಅದನ್ನ ಒಂದಿನ ಮಾಡಿಬಿಟ್ರೆ ಅದು ಸ್ಮೂತ್ ಆಗೋದಿಲ್ಲ. ನೀವು ವೀಕ್ಲಿ ಟ್ವೈಸ್ ಅಥವಾ ಆದಷ್ಟು ಡೈಲಿ ಆಗೋದ್ರೆ ಡೈಲಿನಾದರೂ ಮಾಡಿ, ವೀಕ್ಲಿ ಟ್ವೈಸ್ ಆದರೂ ಮಾಡಿ, ವಾರದಲ್ಲಿ 1 ಸತಿ, ವಾರದಲ್ಲಿ 2 ಸತಿ ಇಲ್ಲ 1 ಸತಿನಾದರೂ ಮಾಡಿ. ಸ್ಮೂತ್ ಮಾಡುತ್ತೆ ಸ್ಕಿನ್ನ ಅಂತ ಹೇಳಿ ಮಸಾಜ್ ಕೊಡಬೇಕು. ಯಾವುದರಲ್ಲಿ? ಆಯಿಲಲ್ಲಿ ಮಸಾಜ್ ಕೊಡಬೇಕು. ಓಕೆ, ಇದು ಈ ಸ್ಟೆಪ್ ಇವಾಗ ಮುಗೀತು. ನೆಕ್ಸ್ಟ್ ಸ್ಟೆಪ್ ಬಂದು ಆಸನ. ನಾವು ಯೋಗ ಮಾಡೋರಿಗೆ ಆಲ್ಮೋಸ್ಟ್ ಇದು ಗೊತ್ತಿರುತ್ತೆ. ನಾನು ಯೋಗ ಮಾಡ್ತೀನಿ ಮನೇಲಿ. ಅದನ್ನು ನಾನು ಡೈಲಿ ಬ್ಲಾಗಲ್ಲಿ ಮಾಡ್ಕೊಳಕ್ಕಾಗಲ್ಲ, ಕೆಲವೊಂದು ಸತಿ ನಾನು ಮಾಡಿದಾಗ ತೋರಿಸ್ತೀನಿ ನಿಮಗೆ. ನಮ್ಮದು ಫುಟ್ ಕಾಲ್ದು ಏನಿರುತ್ತೆ ಅದು ಫ್ಲೆಕ್ಸಿಬಲ್ ಆಗಿರುತ್ತೆ. ಮಸಲ್ಸ್ ಎಲ್ಲ ನೀಟಾಗಿ ನಾವು ಆಸನ ಯೋಗ ಮಾಡಿದ್ರೆ ಚೆನ್ನಾಗಿ ಫ್ಲೆಕ್ಸಿಬಲ್ ಆಗಿ ನೀಟಾಗಿ ಈ ಥರ ಎಲ್ಲ ಮೂವ್ಮೆಂಟ್ ಮಾಡ್ತಾ ಇರಬೇಕು. ಚೆನ್ನಾಗಿ ಫ್ಲೆಕ್ಸಿಬಲ್ ಆಗಿರೋದಕ್ಕೆ ಮಸಲ್ಸ್ನ ಈ ಆಸನ ಮಾಡ್ತಾ ಇರೋದು. ಇದರಿಂದನೂ ಸ್ಕಿನ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಕೆಲವರಿಗೆ ತುಂಬ ನಡೆದು ಕಾಲೆಲ್ಲ ಪೇಯ್ನ್ ಬರುತ್ತಲ್ಲ, ಈ ನರಗಳು ಅದೆಲ್ಲ ನೀಟಾಗಿ ರಿಲ್ಯಾಕ್ಸ್ ಆಗುತ್ತೆ, ಪೇಯ್ನ್ ರಿಲೀಫ್ ಆಗುತ್ತೆ. ಒಂದು
ತಾಲಾಸನ ಅಂತ ಒಂದು ಬರುತ್ತೆ, ಇನ್ನೊಂದು ಉತ್ಕಟಾಸನ ಅಂತ ಬರುತ್ತೆ. ನೀವು ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ಬೇಕಾದ್ರೆ ನೋಡಿ. ನಾನು ಅದನ್ನ ಡೈಲಿ ಮಾಡ್ತೀನಿ. ನಾನು ಡೈಲಿ ಯೋಗ ಮಾಡಿದಾಗೆಲ್ಲ ನಾನು ಅದನ್ನು ಡೈಲಿ ಒಂದು 2ನೇ ಸ್ಟೆಪ್ ಆಗೋ 3ನೇ ಸ್ಟೆಪ್ ಆಗೋ ಸೂರ್ಯ ನಮಸ್ಕಾರ ಮತ್ತು ತಾಲಾಸನ ಮತ್ತು ಉತ್ಕಟಾಸನ, ಈ 3 ನಾನು ಒಂದು ದಿವಸನೂ ಮಿಸ್ ಮಾಡಲ್ಲ. ಎಲ್ಲರೂ ತುಂಬ ಲೇಟಾಗಿ ಎಲ್ಲರೂ ಎದ್ದು ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅನ್ನುವಾಗ ಮಾತ್ರ ನಾನು ಅದನ್ನ ಸ್ಕಿಪ್ ಮಾಡಿರ್ತೀನಿ. ಬೇರೆ ಟೈಮಲ್ಲಿ ಮಾಡ್ತೀನಿ. ಒಂದು ಸೂರ್ಯ ನಮಸ್ಕಾರ, ಇನ್ನೊಂದು ತಾಲಾಸನ, ಇನ್ನೊಂದು ಉತ್ಕಟಾಸನ. ತಾಲಾಸನ ಉತ್ಕಟಾಸನ ಎರಡು ಸೇಮ್ ಬರುತ್ತೆ. ಏನಪ್ಪ ಅಂತಂದರೆ ಸ್ವಲ್ಪ ಹಿಂಗೆ ಹಿಂದಿಯಿಂದ ನಡೆಯೋದು, ಕಾಲು ಬೆರಳಿಂದ ಈ ಥರ ನಡೆಯೋದು, ಮತ್ತು ಸೈಡು ಈ ಥರ ಇರುತ್ತೆ. ಆ ಥರ ನೀವು ಡೈಲಿ ಆದಷ್ಟು ಈ ಯೋಗನ ಡೈಲಿ ಮಾಡಿ. ಡೈಲಿ ಬೇಗ ಎದ್ದು, ನಿಮ್ಗೆ ಎಷ್ಟು ಗಂಟೆಯಲ್ಲಿ ಬೇಗ ಎದ್ದೇಳಕ್ಕಾಗತ್ತೆ ಅಷ್ಟು ಅವರಲ್ಲಿ ಬೇಗ ಎದ್ದು ಆಯಿಲ್ ಮಸಾಜು, ನೀವೇನು ಪ್ರಿಪ್ರೇಷನ್ ಮಾಡ್ತೀರಲ್ಲ, ಸ್ಕ್ರಬ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಒಂದು ವಾಕ್ ಆಗಿರ್ಬೋದು, ಅದು ಏನೇ ಮಾಡಿದ್ರು ನಾವು ಒಂದು ಬಾಡಿಗೆ ಒಂದು ಸ್ಟ್ರೆಚಬಲ್ ಬೋನ್ ಏನಿರುತ್ತೆ, ನಾವು ಎಕ್ಸಸೈಸ್ ಮಾಡಿದಷ್ಟು ಬೋನ್ಸ್ ನಮ್ಮದು ಸ್ಕಿನ್ ತುಂಬ ಚೆನ್ನಾಗಿ ಸ್ಟ್ರೆಚಬಲ್ ಆಗಿರುತ್ತೆ ಮತ್ತು ಆ್ಯಕ್ಟಿವ್ ಇರುತ್ತೆ. ನಮ್ಮದು ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಬೋನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಹೊಂದ್ಕೊಂಡು ಹೋಗುತ್ತೆ. ನೀವು ಈ ಉತ್ಕಟಾಸನ ತಾಲಾಸನ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ, ನರಗಳಿಂದ ಏನಾದರೂ ಪೇಯ್ನ್ ಇದ್ರೂ ಚೆನ್ನಾಗಾಗುತ್ತೆ. ಜೊತೆಗೆ ನಿಮ್ಮದು ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ನಿಮ್ಮದು ಒಡೆಯುತ್ತಲ್ಲ ಸ್ಕಿನ್ನು, ಅದು ಕಮ್ಮಿ ಆಗುತ್ತೆ. ಮತ್ತು ರಫ್ ಇರುತ್ತೆ ಸ್ಕಿನ್ನು, ಅದು ಕಮ್ಮಿ ಆಗುತ್ತೆ. ಓಕೆ, ಈಗ ಎಕ್ಸಸೈಸ್ ಯೋಗ ಆಯಿತು. ನೆಕ್ಸ್ಟ್ ಸ್ಟೆಪ್ ಹೋಮ್ ರೆಮಿಡಿ. ಬಿಸಿ ನೀರಲ್ಲಿ ಒಂದು 5ರಿಂದ 10 ನಿಮಿಷ ಕಾಲನ್ನ ಸ್ವಲ್ಪ ಸೂಪ್ ಮಾಡಿ. ಉಪ್ಪೇನು ಹಾಕೋ ಅವಶ್ಯಕತೆ ಇರಲ್ಲ, ಯಾಕಂದರೆ ನೀವು ಡೈಲಿ ಬೇಸಿಸ್ ಮೇಲೆ ನೀವು ಉಪ್ಪು ಹಾಕ್ಬಿಟ್ಟಿರ್ತೀರ ಆಲ್ರೆಡಿ. ಇದಕ್ಕೇನು ಅಷ್ಟೊಂದೇನು ಇಂಪಾರ್ಟೆನ್ಸ್ ಕೊಡೋದೇನು ಬೇಡ ಉಪ್ಪು ಹಾಕಬೇಕು ಅಂತ. ಜಸ್ಟ್ ಬಿಸಿನೀರಲ್ಲಿ ಒಂದು 5ರಿಂದ 10 ನಿಮಿಷ ಕಾಲನ್ನ ನೆನೆಯಕ್ಕೆ ಬಿಡಿ. ನೆನೆಯಕ್ಕೆ ಬಿಟ್ಟೆಲ್ಲ ಆದಮೇಲೆ ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನು, ನಾನು 1 ಸ್ಪೂನ್ ತೊಗೊಳ್ತೀನಿ. ನೀವು ಬೇಕಾದ್ರೆ ಅರ್ಧ ಸ್ಪೂನು ತೊಗೋಬೋದು, 1 ಸ್ಪೂನು ತೊಗೊಬೋದು, ನಿಮ್ಗೆ ಕಂಫರ್ಟೇಬಲ್ ಅದು. ನಾನು 1 ಸ್ಪೂನ್ ತೊಗೊಳ್ತೀನಿ. 1 ಸ್ಪೂನ್ ಕಾಫಿ ಪೌಡರ್, 1 ಸ್ಪೂನ್ ಕೊಕೊನೆಟ್ ಆಯಿಲ್, 1 ಸ್ಪೂನ್ ಬ್ರೌನ್ ಶುಗರ್. ಆದಷ್ಟು ತಗೊಂಡು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಚೆಂದ ಮಿಕ್ಸ್ ಮಾಡಬೇಕು. ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಚ್ಚಗೆ ಇರುವಾಗಲೇ ಕಾಲು ಪಾದಗಳಿಗೆ ಮತ್ತು ಕಾಲು ಮೇಲೆ ಪಾದ, ಬೆರಳು ಮತ್ತು ನಿಮಗೆಲ್ಲಿ ಹಿಂಡಿ ಹೊಡೆದಿರುತ್ತೆ ಅಲ್ಲೆಲ್ಲ ನೀಟಾಗಿ ಲೈಟಾಗಿ ಮಸಾಜ್ ಕೊಡಬೇಕು. ಒಂದು ಫ್ಯೂ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಕೊಟ್ಟು ಒಂದು 15 ನಿಮಿಷ ಹಾಗೆ ಬಿಡಬೇಕು. ಅದು ಕಾಲಲ್ಲೇ ಹಾಗೆ ಬಿಡಬೇಕು. ಆಮೇಲೆ ನೀವು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡಬೇಕು. ಇದನ್ನು ನೀವು ವಾರಕ್ಕೆ 1 ಸತಿ ಮಾಡಿದ್ರೂ ಓಕೆ. ನೆಕ್ಸ್ಟು ಕಂಫರ್ಟೇಬಲ್ ಫುಟ್ವೇರ್ ಹಾಕಿ, ತುಂಬ ಲೂಸ್ ಆಗಿರೋದು, ರಫ್ ಆಗಿರೋದು, ಆಮೇಲೆ ಕೆಲವೊಂದು ಹೀಲ್ಸ್ ಸ್ಲಿಪ್ಪರ್ ಎಲ್ಲ ಹಾಕಿದಾಗ ಹೆಣ್ಮಕ್ಳು ಕೆಲವೊಂದು ಸಲ ಪೇಯ್ನ್ ಬರುತ್ತೆ. ಅದನ್ನು ನೋಡಿ ಮಾಡಿ ನಿಮ್ಗೆ ಕಂಫರ್ಟೇಬಲ್ ಇದ್ದಾಗ ಆ ಥರ ಸ್ಲಿಪ್ಪರ್ಗಳನ್ನ ಯೂಸ್ ಮಾಡಿ. ಆದಷ್ಟು ಸಾಫ್ಟಾಗಿರೋ ಸ್ಲಿಪ್ಪರ್ನ ಯೂಸ್ ಮಾಡಿ. ಎಲ್ಲೋ ಒಂದ್ಸಲ ಪ್ರೊಫೆಷ್ನಲ್ ಆಗಿ ಹೋಗ್ಬೇಕಾಗತ್ತೆ, ಆವಾಗ ಸ್ವಲ್ಪ ಹೀಲ್ ಸ್ಲಿಪ್ಪರ್ ಯೂಸ್ ಮಾಡಲೇಬೇಕಾಗುತ್ತೆ, ಆವಾಗ ಓಕೆ. ನೆಕ್ಸ್ಟ್ ಮನೇಲೆಲ್ಲರೂ ಇದ್ದಾಗ ಆದಷ್ಟು ಮಸಾಜ್ ಕೇರ್ ಮಾಡೋದನ್ನ ಇಂಪಾರ್ಟೆನ್ಸ್ ಕೊಡಿ. ನೆಕ್ಸ್ಟ್ ಸ್ಟೆಪ್ ಬಂದು ಆಯಿಲ್ ಮಸಾಜು. ನೀವು ಡೈಲಿ ಕಾಲಿಗೆ ಬಿಸಿನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ, ನಾನು ಬಾಡಿ ವಾಶಲ್ಲಿ ಹಾಕಿ ಕ್ವಿವಿಕ್ ಸ್ಟೋನ್ ಬರುತ್ತೆ, ಅದರಲ್ಲಿ ಚೆಂದ ಸ್ಕ್ರಬ್ ಮಾಡಿ, ಡೈಲಿ ಸ್ಕ್ರಬ್ ಮಾಡಬೇಕು. ಚೆನ್ನಾಗಿ ಸ್ಕ್ರಬ್ ಮಾಡಿ ನೀವು ಆಯಿಲ್ ಆದ್ರೂ ಅಪ್ಲೈ ಮಾಡ್ಬೋದು, ಇಲ್ಲ ಬಾಡಿ ಲೋಷನ್ನು. ಆಯಿಲ್ಗಿಂತ ಬಾಡಿ ಲೋಷನ್ ಬೆಟರ್, ಯಾಕೆಂದರೆ ಆಯಿಲ್ ಸ್ವಲ್ಪ ನಾವು ಬೆಡ್ಡೆಲ್ಲ ಆಗೋದ್ರಿಂದ ಆಗುತ್ತೆ ಅನ್ನೋದಾದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ನಾನು ಬಾಡಿ ಲೋಷನ್ ಯೂಸ್ ಮಾಡ್ತೀನಿ. ಯಾವಾಗಲಾದ್ರೂ ಒಂದ್ಸತಿ, ವಾರಕ್ಕೆ ಒಂದ್ಸತಿ ಈ ಥರ ಸ್ಕ್ರಬ್ ಎಲ್ಲ ಮಾಡಿದಾಗ ನಾನು ಆಯಿಲ್ನ ಯೂಸ್ ಮಾಡ್ತೀನಿ. ನೀವು ಎರಡನ್ನೂ ಬೇಕಾದರೆ ಯೂಸ್ ಮಾಡೋದು, ನಿಮಗೆ ಯಾಕೆ ಕಂಫರ್ಟಬಲ್ ಇರುತ್ತೆ ನೀವು ಅದನ್ನು ಯೂಸ್ ಮಾಡಿ. ನಾನು ಬಾಡಿ ಲೋಷನ್ ಯೂಸ್ ಮಾಡ್ತೀನಿ. ನೀಟಾಗಿ ಕ್ಯೂಬಿಕ್ ಸ್ಟೋನಲ್ಲಿ ಚೆಂದ ಸ್ಕ್ರಬ್ ಮಾಡಿಬಿಟ್ಟು ಉಗುರು ಬೆಚ್ಚಗಿರೋ ನೀರಲ್ಲಿ ಡೈಲಿ ವಾಶ್ ಮಾಡಿ. ನೀವು ಎಲ್ಲ ವಾಶ್ ಮಾಡಿ ಫುಲ್ ಕ್ಲೀನ್ ಮಾಡಾದ್ಮೇಲೆ ಮಲಗೋಕ್ಕಿಂತ ಮುಂಚೆ ಸ್ವಲ್ಪ ಬಾಡಿ ಲೋಷನ್ ಹಾಕಿ ಬಿಡಿ. ನೀವು ಕೈಗೆಲ್ಲ ಬಾಡಿ ಲೋಷನ್ ಹಾಕಿ ಕಾಲಿಗೆ ಹಾಕಿಲ್ಲ ಅಂದರೆ ಸ್ವಲ್ಪ ಡ್ರೈ ಸ್ಕಿನ್ ಏನಿರುತ್ತೆ ಅದೆಲ್ಲ ಫುಲ್ಲು ಕ್ಲೀನ್ ಆಗುತ್ತೆ. ನೀಟಾಗಿ ಬಾಡಿ ಲೋಷನ್ ಹಾಕಿದ್ರೆ ಸುಮ್ಮನೆ ಹಚ್ಚೋದಲ್ಲ, ಅದನ್ನು ಒಂದು ಸ್ವಲ್ಪ ನೀಟಾಗಿ ಮಸಾಜ್ ಥರ ಸ್ವಲ್ಪ ನೀಟಾಗಿ ಮಸಾಜ್ ಮಾಡೋ ಥರ ಹಿಂಗೆಲ್ಲ ಉಗುರ ಹತ್ರ ಸಂದಿಲೆಲ್ಲ ಹಾಕಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಬಾಡಿ ಲೋಷನಲ್ಲಿ. ನೆಕ್ಸ್ಟ್ ಬಂದು ನೈಲ್ಸ್ ಕ್ಯೂಬಿಕ್ ಸ್ಟೋನ್ ಯೂಸ್ ಮಾಡೋದ್ರಿಂದ ಡೆಡ್ ಸ್ಕಿನ್ನ ತೆಗೆದಾಕುತ್ತೆ, ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ, ಡ್ರೈನೆಸ್ ಹೋಗುತ್ತೆ. ಅದಕ್ಕೋಸ್ಕರ ಅದು ಮಾಯ್ಶ್ಚರೈಸ್ ಆಗೋಕ್ಕೋಸ್ಕರ ತೊಳೆದು ನಾವು ವಾಶ್ ಎಲ್ಲ ಮಾಡಿದ ತಕ್ಷಣ ನಮಗೆ ಡ್ರೈ ಆಗಿಬಿಡುತ್ತೆ ಸ್ಕಿನ್ನು. ಅದಕ್ಕೋಸ್ಕರ ನೀವು ಬಾಡಿ ಲೋಷನ್ ಅಥವಾ ಆಯಿಲ್, ಯಾವ ಆಯಿಲ್ ಆದರೂ ಓಕೆ, ಆಯಿಲ್ ಆದರೂ ಓಕೆ, ಕೊಕೊನಟ್ ಆಯಿಲ್ ಆದರೂ ಓಕೆ,
ಓಕೆ. ಅದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ ಮತ್ತು ರಫ್ ಆಗೋದಿಲ್ಲ, ಡೆಡ್ ಸ್ಕಿನ್ ಎಲ್ಲ ಚೆನ್ನಾಗಿ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಟ್ರಿಮ್, ನೈಲ್ಸ್ನ ಟ್ರಿಮ್ ಮಾಡಿ. ಆದಷ್ಟು ನೈಲ್ಸ್ ಈ ಕಡೆ ಎಲ್ಲ ಉಗುರೆಲ್ಲ ಬಿಟ್ಟರೆ ನಾವು ನೈಲ್ ಪಾಲಿಶ್ ಎಲ್ಲ ಹಾಕ್ತಾ ಇರ್ತೀವಿ, ರಿಮೂವರ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ, ಅದರಿಂದನೂ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಉಗುರು ಸುತ್ತನೂ ಒಡೆಯುತ್ತೆ. ವಿಂಟರ್ ಸೀಸನಲ್ಲಿ ಇವಾಗ ಸ್ವಲ್ಪ ಚಳಿಯಲ್ಲಿ, ನೆಕ್ಸ್ಟ್ ವಿಂಟರ್ ಸೀಸನು ಚಳಿ ಎಲ್ಲ ಶುರು ಆದಾಗ ಕಾಲೇ ಫಸ್ಟ್ ಹೊಡೆಯೋದು. ಅದರಿಂದ ಸ್ವಲ್ಪ ನೈಲ್ಸ್ನೆಲ್ಲ ಸುತ್ತ ನೀಟಾಗಿ ನೈಲ್ಸ್ನ ಕಟ್ ಮಾಡ್ಕೊಳ್ಳಿ, ನೀಟಾಗಿ ಶೇಪ್ ಮಾಡ್ಕೊಳ್ಳಿ, ನೀಟಾಗಿ ಹೊರಗಡೆ ಡೆಡ್ ಸ್ಕಿನ್ ಇರುತ್ತೆ, ಇಲ್ಲೆಲ್ಲ ಸ್ವಲ್ಪ ಒಂಥರ ರಫ್ ಇರುತ್ತೆ, ಅದನ್ನೆಲ್ಲ ಚೆನ್ನಾಗಿ ರಿಮೂವ್ ಮಾಡ್ಕೊಳ್ಳಿ. ಸ್ಕ್ರಬ್ ಎಲ್ಲ ಮಾಡಿ ನೀಟಾಗಿ ರಿಮೂವ್ ಮಾಡಿದ್ರೆ ಅದು ಸ್ಕಿನ್ ಸಾಫ್ಟಾಗಿ ಬರುತ್ತೆ, ಕಾಲೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನಿಷ್ಟು ನನ್ನ ಒಂದು ರೊಟೀನ್, ನಾನು ಮಾಡೋವಂಥ ರೊಟೀನ್ ನಾನು ಮಾಡೋದು ಇದು ಯಾವಾಗಲೂ. ಅಟ್ಲೀಸ್ಟ್ ನಮ್ಗೆ ಇದಿಷ್ಟು ನನಗೇನಾದರೂ ಮಾಡೋಕ್ಕಾಗಿಲ್ಲ ಅಂತಂದರೆ ಒಂದು ಆಸನ ಮಾಡ್ತೀನಿ, ತಾಲಾಸನ ಮತ್ತು ಉತ್ಕಟಾಸನ. ನಾನು ಅದನ್ನು ಸೈಡಲ್ಲಿ ಅದರದ್ದು ಹೆಂಗೆ ಮಾಡೋದು ಅಂತ ಒಂದು ಪಿಕ್ಚರ್ ಹಾಕ್ತೀನಿ, ಅದ್ರ ಪಿಕ್ಚರ್ ಹಾಕ್ತೀನಿ. ಓಕೆ, ಅದನ್ನು ನೋಡಿ ನೀವು ಕಾಪಿ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಯಾವ ಥರ ಮಾಡೋದು ಅಂತಲೂ ಅದನ್ನು ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇಷ್ಟೆಲ್ಲ ಮಾಡೋಕ್ಕಾಗಲ್ಲ, ನಿಮಗೆ ಟೈಮ್ ಇಲ್ಲ ಅಂತಂದರೆ ಡೈಲಿ ನೀವು ಕ್ವಿವಿಕ್ ಸ್ಟೋನಲ್ಲಿ ಸಿಗುತ್ತೆ, ಪೆಡಿಕ್ಯೂರ್ದು ಕಿಟ್ಟೇ ಬರುತ್ತೆ, ಅದ್ರ ಕಿಟ್ಟಲ್ಲಿ ಒಂದು ಸ್ಟೋನ್ ಬರುತ್ತೆ, ಆ ಸ್ಟೋನಲ್ಲಿ ಚಂದ ರಬ್ ಮಾಡಿ ನೀಟಾಗಿ ಉಗುರು ಬೆಚ್ಚಗಿರೋ ನೀರಲ್ಲಿ ಕಾಲೆಲ್ಲ ತೊಳೆದು ಅಟ್ಲೀಸ್ಟ್ ಬಾಡಿ ಲೋಷನ್ ಈ ಒಂದು ಸಿಂಗಲ್ ಸ್ಟೆಪ್ ಆದರೂ ನೀವು ಡೈಲಿ ಬೇಸಿಸ್ ಮೇಲೆ ಮಾಡೋದ್ರಿಂದ ಕಾಲು ಒಡೆಯೋದು ಹಿಂಡಿ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಸ್ವಲ್ಪ ಹೊಡಿತಿದೆ ಅಂತ ಗೊತ್ತಾಗ್ತಿದೆ ನಿಮಗೆ, ಹೊಡಿತಾ ಇದೆ ಅನ್ನುವಾಗ ಸ್ವಲ್ಪ ಕೇರ್ ಮಾಡೋಕ್ಕೆ ಚೂರಿದ್ದಾಗಲೇ ಕೇರ್ ಮಾಡಿಬಿಡ್ಬೇಕು. ತುಂಬ ಆದಾಗ ಸ್ವಲ್ಪ ಲಾಂಗ್ ಟೈಮ್ ತಗೊಳುತ್ತೆ ಅದು ಕ್ಯೂರ್ ಆಗೋದಕ್ಕೆ. ಓಕೆ, ನೆಕ್ಸ್ಟು ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದಮೇಲೆ ಫುಡ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ನಾವೇನಿದ್ರು ಇನ್ನು ಪ್ರೀವಿಯಸ್ ವಿಡಿಯೋದಲ್ಲೂ ನಾನು ಹೇಳಿದ್ದೆ, ಫುಡ್ಡನ್ನ ನೀವು ಔಟ್ಸೈಡ್ ಫುಡ್ ತಗೊಳ್ಳೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ. ನಿಮ್ಮದು ಹೀಟ್ ಆಗ್ತಿದೆ ಬಾಡಿಯಿಂದಾಗ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ. ಡೈಲಿ ಚಂದ ನೀರು ಕುಡೀರಿ. ನೀವು ನೀರು ಎಷ್ಟು ಕುಡಿತೀರೋ ಅಷ್ಟೂ ನಿಮ್ಮ ಬಾಡಿ, ಸ್ಕಿನ್ನು, ಕೂದಲು, ಹಿಂಡಿ, ಉಗುರು ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ನೀರು ಕುಡಿಲಿಲ್ಲ ಅಂತಂದ್ರೂ ಹಿಂಡಿ ಡ್ರೈ ಆಗೋ ಚಾನ್ಸಸ್ ಇರುತ್ತೆ, ಯಾಕೆಂದರೆ ನಾವು ತುಂಬ ರಫಾಗಿ ಯೂಸ್ ಮಾಡ್ತಾ ಇರ್ತೀವಿ, ಕಾಲು ಪಾದನ ಯಾವಾಗಲೂ ನಡೀತಾನೆ ಇರ್ತೀವಿ, ಬೇಗನೆ ಡ್ರೈ ಆಗಿಬಿಡುತ್ತೆ. ಸೊ ಯಾವಾಗಲೂ ಮಾಯ್ಶ್ಚರೈಸ್ ಆಗಿಟ್ಕೊಳ್ಳಿ. ಓಕೆ, ಯಾವಾಗಲೂ ಮಾಯ್ಶ್ಚರೈಸ್ ಆಗಿಟ್ಕೊಳ್ಳಿ. ಓಕೆ, ಈಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಬರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹಾಯ್, ನಮಸ್ಕಾರ.